ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಈಗ ದರ್ಪಣಾಂಜನ ದರ್ಶನ ಮಾಡೋದು ಖಂಡಿತಮ್ಮ. ಓಂ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸದಾ ನಮಸ್ತಸ್ಯೈ 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 ನಮೋ ನಮಃ. ಭಗವತಿ ಶ್ರೀರಾಜರಾಜೇಶ್ವರಿ ನಮಃ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ರಾಶಿಗಳಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಯಶಸ್ಸಿದೆ. ಹಾಗೆ ಮನಸ್ಸಿಗೂ ಸ್ವಲ್ಪ ಅಸಮಾಧಾನವೂ ಇದೆ. ಇವತ್ತು ನೀವು ಕೈಗೊಳ್ಳತಕ್ಕಂಥ ಯಾವುದೇ ಕೆಲಸ ಕಾರ್ಯಗಳಾದರೂ ಅಷ್ಟೊಂದು ತೃಪ್ತಿಕರವಾದಂಥದ್ದಲ್ಲ. ಇದಕ್ಕಾಗಿ ನೀವು ಮಾಡಬೇಕಾಗಿರ್ತಕ್ಕಂಥ ವೃತ್ತಿ ಧರ್ಮದಲ್ಲಿ ಅಂದರೆ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ನೀವು ಬೆಳಗ್ಗೆ ಪ್ರಥಮದಲ್ಲಿ ಮನೆಯಿಂದ ಆಚೆಗೆ ಹೊರಡುವಂತಹ ಕಾಲ. 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ಉದ್ದಿನಬೇಳೆ. 1 ಚಿಟಿಕೆ ಅಕ್ಕಿ, 1 ಚಿಟಿಕೆ ಉದ್ದಿನಬೇಳೆ. ಅಕ್ಕಿನ ಆಗ್ನೇಯಾಭಿಮುಖವಾಗೂ ಉದ್ದಿನಬೇಳೆ ನೈಋತ್ಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕಿ ನಂತರ ಆಚೆ ಹೊರಡತಕ್ಕಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಮೇಷರಾಶಿಯವರು ಇನ್ನೊಂದು ಎಚ್ಚರಿಕೆಯ ಮಾತಿದೆ. ಮೇಷರಾಶಿಯಲ್ಲಿರ್ತಕ್ಕಂಥ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಮನೆಯಿಂದ ಆಚೆ ಹೊರಡುವಂಥ ಕಾಲ. ಅಕಸ್ಮಾತ್ ಮನೇಲಿರ್ತಕ್ಕಂಥವ್ರು ಆ ಸಮಯಕ್ಕೆ ಊಟ, ಟಿಫನ್ನು ಅಥವಾ ಬಾಕ್ಸು ಅಥವಾ ಒಂದು ಕಾಫಿ ಇಂತಹದ್ದನ್ನೇನಾದರೂ ಮನೆಯಲ್ಲಿ ಆ ಸಮಯದಲ್ಲಿ ಇನ್ನೊಂದು ಮಾತಾಡಿದ್ರು ಅಂದರೆ ಕಾಫಿ ಕುಡ್ಕೊಂಡೋಗಿ, ಬಾಕ್ಸ್ ರೆಡಿಯಾಗಿದೆ ತೊಗೊಂಡೋಗಿ, ಊಟದ ಬಾಕ್ಸ್ ರೆಡಿ ಇದೆ ತೊಗೊಳ್ಳಿ, ಅಥವಾ ಟಿಫನ್ ಮಾಡ್ಕೊಂಡೋಗಿ, ಇಂತಹ ಮಾತೇನಾದ್ರು ಆಡಿದ್ರೆ ತಕ್ಷಣಕ್ಕೆ ಕೂತು 1 ಲೋಟ ನೀರು ಕುಡಿದು ನಂತರ ಒಂದು 2 ನಿಮಿಷ ಬಿಟ್ಟು ನಂತರ ನೀವು ಪ್ರಯಾಣಿಸಬೇಕು. ಪ್ರಯಾಣಕ್ಕೆ ಅಂತ ಹೊರಟು ನಿಂತಾಗ ಕಾಫಿ, ಊಟ, ಟಿಫನ್ನು ಇಂತಹದ್ದನ್ನು ಮನೇಲಿರ್ತಕ್ಕಂಥವ್ರು ಮಾತಾಡಬಾರ್ದು. ಇದನ್ನೆಲ್ಲರೂ ತಿಳ್ಕೊಳ್ಳುವಂಥದ್ದು ಬರೀ ಮೇಷರಾಶಿಗೆ ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಅನ್ವಯಿಸ್ತಕ್ಕಂಥದ್ದು. ಆದರೆ ಮೇಷರಾಶಿಯವರಿಗೆ ಒಂದು ಎಚ್ಚರಿಕೆ ಇದು. ಮೇಷರಾಶಿಯವರಿಗೆ ಇವತ್ತಿನ ನಿಮ್ಮ ಗ್ರಹಸ್ಥಿತಿಗಳು ಸರಿ ಇಲ್ಲದ್ರಿಂದ ಇಂತಹ ಸನ್ನಿವೇಶಗಳು ಯಾವುದಾದ್ರೂ ಮನೆಯಿಂದ ಆಚೆ ಹೊರಡುವಂತಹ ಕಾಲದಲ್ಲಿ ಏನಾದರೂ ಅಡಚಣೆಗಳು ಬಂದರೆ ಆ ಕ್ಷಣಕ್ಕೆ 1-2 ನಿಮಿಷ ಕೂತು ಒಂದು ಸ್ವಲ್ಪ ನೀರು ಕುಡಿದು ನಂತರ ಆಚೆ ಹೊರಡುವಂಥದ್ದು ಮಾಡೋದ್ರಿಂದ ಇರ್ತಕ್ಕಂತಹ ದೋಷಗಳಿಂದ ಮುಕ್ತರಾಗ್ತೀರಿ. ಜೊತೆಗೆ ಮೇಷರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಂಧ್ಯಾಕಾಲದಲ್ಲಿ ಸಂಧ್ಯಾಕಾಲದಲ್ಲಿ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ. ಹಾಗೆ ಸಾಧ್ಯವಾದರೆ ಒಂದಿಷ್ಟು ಶ್ವಾನಗಳು ಬೀದಿಯಲ್ಲಿರ್ತಕ್ಕಂತಹ ನಾಯಿಗಳಾದರೂ ಪರವಾಗಿಲ್ಲ, ನೀವು ಸಾಕಿರ್ತಕ್ಕಂಥದ್ದಾದ್ರೂ ಪರವಾಗಿಲ್ಲ, ಅಂತಹ ಶ್ವಾನಗಳಿಗೆ ನಿಮ್ಮ ಕೈಯಿಂದ ಒಂದಿಷ್ಟು ಬಿಸ್ಕೆಟೋ ಬ್ರೆಡ್ಡೋ ಏನೋ ಒಂದಿಷ್ಟು ಹಾಕೋದ್ರಿಂದ ಖಂಡಿತವಾಗಲೂ ಇವತ್ತಿನ ಸಮಸ್ಯೆಗಳು ಜೊತೆಗೆ ನಿಮ್ಮ ಆರೋಗ್ಯದಲ್ಲೂ ಸಹಿತ ಸಾಕಷ್ಟು ವೃದ್ಧಿಯನ್ನು ನೋಡ್ತೀರಿ. ಒಳ್ಳೆಯದಾಗಲಿ. ಇದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಬನ್ನಿ ಕಾರ್ಯಕ್ರಮವನ್ನು ಮತ್ತೆ ಮುಂದುವರಿಸೋಣ. ಗುರುಜಿ, ಈಗ ಯಾವ ವಿಚಾರವನ್ನು ತಿಳಿಸ್ಕೊಡ್ತೀರಾ? ಎಲ್ಲರೂ ಅರ್ಚನೆಗಾಗಿ ಸಿದ್ಧತೆಯಾಗಿದ್ದಾರೆ. ವರಮಹಾಲಕ್ಷ್ಮಿ ಅನುಷ್ಠಾನದಲ್ಲಿ ಅರ್ಚನೆ ನಾಮೋಕ್ತವಾಗಿ ವಿಶೇಷವಾಗಿರ್ತಕ್ಕಂಥದ್ದು. ಆ ಅರ್ಚನೆಯನ್ನು ಕೊಲ್ಲಾಪುರ ಕ್ಷೇತ್ರದ ತಾಯಿ ಮಹಾಲಕ್ಷ್ಮಿಯ ಸಾನ್ನಿಧ್ಯದಲ್ಲಿ ನಡೆದಿದೆ. ಆ ನಡೆದಂಥ ದೃಶ್ಯವನ್ನು ನೋಡಿ ನೀವು ಮನೆಯಲ್ಲಿ ಮಹಾಲಕ್ಷ್ಮಿಗೆ ಕುಂಕುಮಾರ್ಚನೆಯನ್ನು ಮಾಡೋಣ. ಅಂಬಾ, ಬನ್ನಿ ತಾಯಿ ದರ್ಶನ ಮಾಡಿ ಬರೋಣ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ. ಹಿರಣ್ಯವರ್ಣಾಂ ಹರಿಣೀಂ ಸ್ವರ್ಣರಜತಸ್ರಜಾಂ ಚಂದ್ರಾಂ ಹಿರಣ್ಮಯೀಂ ಲಕ್ಷ್ಮೀಂ ಜಾತವೇದೋ ಆವಹ ತಾಮ ಆವಹ ಜಾತವೇದೋ ಲಕ್ಷ್ಮೀರ್ಮನಪಗಾಮಿನೀಂ ಯಸ್ಯಾಂ ಹಿರಣ್ಯವಿಂದೇಹಂ ಗಾಮಶ್ವಂ ವೃಷಾನಹಂ ಅಶ್ವಪೂರ್ವಾನ್ನತಮಧ್ಯಾಮಸ್ತಿನಾಥ ಪ್ರಮೋದಿನೀಂ ಶ್ರಿಯಂ ದೇವೀಂ ಹುಫ್ಫಯೀಂ ಶ್ರೀರ್ಮಾದೇವೀಂ ಶ್ರುತಾಂ ಕಾಂಸೋಸ್ಮಿತಾಂ ಹಿರಣ್ಯಪ್ರಾಕಾರಾಂ ಆರ್ಧ್ರಾಂ ಜ್ವಲಂತೀಂ ತೃಪ್ತಾಂ ತರ್ಪಯಂತೀಂ ಪದ್ಮಯಸ್ಥಿತಾಂ ಪದ್ಭವರ್ಣಾನ್ ತ್ವಾಮಿಹೋಪತ್ವಯೇ ಶ್ರಿಯಂ ಚಂದ್ರಾಂ ಪ್ರಭಾಸಾಂ ಇಷತಾಜ್ವಲಂತೀಂ ಶ್ರಿಯಂ ಲೋಕೆ ದೇವಜುಷ್ಠಾಮುದಾರಾಂ ತ್ವಾಂ ಪದ್ಮಿನೀನೀಂ ಶರಣಮಹಂ ಪ್ರಬದ್ಧೇಂ ಸುದರಸರಸೀಂ ನಮಃ. ಅಗ್ನೇ ತ್ವನ್ಪಾರಯಾನವ್ಯೋ ಅಸ್ಮಾನ್ ಸ್ವಸ್ತಿ ವ್ರತದುರ್ಗಾಣಿ ವಿಶ್ವಾಂ ಪೋಷ್ಠಪತ್ವೀಂ ಬಹುದಾರಭವೀಂ ಭವಾದೋಕಾಯತನಯಾಃ. ಓಂ ನಮೋ ರಾತಪತೆ ನಮೋ ಗಣಪತೆ ನಮಃ ಪ್ರಮದಪತೆ ನಮಸ್ತೆ ಸ್ಥುಲಂಬೋದರಾಯ ಏಕದಂತಾಯ ಸರ್ವವಿಘ್ನವಿನಾಶನೇ ನಮಸ್ತೆ ಶಿವಸುದಾಯ ಶ್ರೀವರದಮೂರ್ತಯೇ ನಮೋ ನಮಃ. ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್.
ಓಂ ಜಾತವೇದಸೆ ಸರ್ವಾಂ ಸೋಮರಾದೀತೋ ನಿದಹಾತಿ ವೇದಾಃ ಸನಃ ಪರ್ಷತದ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾಜ್ವಲಂತೀಂ ವೈಲೋಚನೀಂ ಕರ್ಮಫಲೇ ಸೃಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸರಸಿ ಝನಿಲಯೇಂ ಸರ್ವೋಜಹಸ್ತೇಂ ಧವಲತರಾಗುಂ ಶಗಂಧಮಾಲ್ಯಶೋಭೇಂ ಭಗವತಿ ಹರಿವಲ್ಲಭೆ ಮನೋಜ್ಞೆ ಮನೋ ತ್ರಿಭುವನಭೂತಿಕರಿ ಪ್ರಸೀದ ಮುಖ್ಯಂ ವಿಷ್ಣುಪತ್ನೀಂ ಕ್ಷಮಾಂ ದೇವೀಂ ಮಾಧವೀಂ ಮಾಧವಪ್ರಿಯಾಂ ವಿಷ್ಣು ಪ್ರೇಸಿಕಿಂ ದೇವೀ ನಮಾಮ್ಯಚ್ಯುತವಲ್ಲಭಾಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಓಂ ಶ್ರೀಂ ಮಹಾಲಕ್ಷ್ಮೀ ನಮಃ. ಓಂ ಐಂ ಹ್ರೀಂ ಶ್ರೀಂ. ಓಂ ಮೂಲಪ್ರಕೃತೇ ನಮಃ ವಿಕೃತ್ಯೇ ನಮಃ ವಿದ್ಯಾಯ ನಮಃ ಸರ್ವಭೂತಾಯ ನಮಃ ಶ್ರದ್ಧಾಯ ನಮಃ ವಿಭೂತ್ಯೇ ನಮಃ ಸರ್ಭ್ಯೇ ನಮಃ ಪ್ರಭಾತ್ಮಿಕೆ ನಮಃ ವಾಚೇ ನಮಃ ಪದ್ಮಾಲೇ ನಮಃ ಶುಚೇ ನಮಃ ಸ್ವಾಹಾಯ ನಮಃ ಸುಧಾಯ ನಮಃ ಧನ್ಯೇ ನಮಃ ಹಿರಣ್ಯಪ್ರಾಕಾರಾಯ ನಮಃ ಸಮುದ್ರತನೀ ನಮಃ ಜಯ ನಮಃ ಮಂಗಳಾಯ ನಮಃ ವಿಷ್ಣುಕ್ಷಸ್ಥಲಾಯ ನಮಃ ವಿಷ್ಣುಪತ್ನೇ ನಮಃ ಪ್ರಸನ್ನಾಕ್ಷೇ ನಮಃ ನಾರಾಯಣ ಸಂಸ್ಥಾಯ ನಮಃ ದಾರಿದ್ರ್ಯಧ್ವಂಸನ್ಯೇ ನಮಃ ಪ್ರೀತಿಪುಷ್ಟಿಕರಣೇ ನಮಃ ಶುಕ್ಲಮಾಲ್ಯಾಮೃತೇ ನಮಃ ಶ್ರೀಯೇ ನಮಃ ಭಾಸ್ಕರೀ ನಮಃ ಬಿಲ್ವಪತ್ರಲ್ಯಾ ನಮಃ ವರಾಹೇ ನಮಃ ಯಶಸ್ವಿನ್ಯೇ ನಮಃ ಉದಾರಂಗಾಯ ನಮಃ ಹರಿಣ್ಯೇ ನಮಃ ಹೇಮಲತಾಯ ನಮಃ ಧನಧಾನ್ಯಕರೇ ನಮಃ ಸಿದ್ಧೇ ನಮಃ ಸ್ವರ್ಣಮಾಲಾಯ ವಿಷ್ಣುನ್ಯೇ ನಮಃ ಮಹಾಕಾಳಿ ಮಹಾಲಕ್ಷ್ಮೀ ನಮಃ ಲಲಿತಾಯ ನಮಃ ಶ್ರೀಮತೇ ನಮಃ ಚಕ್ರೇಶ್ವರೀ ನಮಃ ಬಾಲಾತ್ರಿಪುರಸುಂದರೀ ನಮಃ ಶ್ರೀಮತೇ ನಮಃ ಮಹಾಮೂರ್ತಿ ನಮಃ ವಿಷ್ಣುವಾಹಿನಿ ನಮಃ ಮಹಾರೂಪಾಯ ನಮಃ ಓಂ ಅರ್ಧಾಂಗಸ್ವರೂಪಿಣ್ಯೇ ನಮಃ ಮಹಾರೂಪಾಯ ನಮಃ ಕಾಲಾಯ ನಮಃ ಗುಣಾತೀತಾಯ ನಮಃ ನಿರಂಜನಾಯ ನಮಃ ಓಂ ಸರ್ವಮಂಗಳೇ ನಮಃ ಶ್ರೀಮತೇ ನಮಃ ಜಗನ್ಮಾತೃಗಾಯ ನಮಃ ಜಗದೀಶ್ವರಿಣ್ಯೇ ನಮಃ ಮಹಾಮೂರ್ತಿ ನಮಃ ಇಷ್ಟಪ್ರದಾತ್ರೇ ನಮಃ ಸರಸಿಧನರೀ ನಮಃ ಓಂ ಸರಸಿಧತ್ರೇ ನಮಃ ಶ್ರೀಮತೇ ನಮಃ ಜಗನ್ಮಾತೃಗಾಯ ನಮಃ. ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ ಒಲಿದೆಯಾತಕಮ್ಮ ಲಕುಮಿ ವಾಸುದೇವಗೆ ಹಲವಂಗದವನ ಹವಣೆ ತಿಳಿದು ಹಲವಂಗದವನ ಹವಣೆ ತಿಳಿದು. ಮಹರ್ಷಿವಾಣಿಯ ಸಮಸ್ತ ವೀಕ್ಷಕ ಬರುವಳೆ, ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಕೊಲ್ಲಾಪುರ ಮಹಾಲಕ್ಷ್ಮಿ. ಕೊಲ್ಲಾಪುರ ಮಹಾಲಕ್ಷ್ಮಿ ಅಂದರೆ ಎಲ್ಲರಿಗೂ ಅರ್ಥವಾಗುತ್ತೆ, ವಿಷ್ಣುವಿನ ಅರ್ಧಾಂಗಿ ಅಂತ. ಇಲ್ಲಿರ್ತಕ್ಕಂತಹ ತಾಯಿ ಉತ್ಸವದಲ್ಲೂ ಹಾಗೂ ಸಾಕಷ್ಟು ಪೂಜೆಗಳಿಗೂ ಸಹಿತ ಈ ಅಮ್ಮನವರ ಸೇವೆ ನಡೆಯುತ್ತೆ. ಹಾಗೆ ತಾವೀಗ ನೋಡ್ತಾ ಇರ್ತಕ್ಕಂಥ ಅರ್ಚಕರು ಅಂದರೆ ಈ ದೇವಾಲಯದ ಅರ್ಚಕರು, ಇವರು ಸಹಿತ ಹಿಂದಿನಿಂದ ಸುಮಾರು 52 ತಲೆಮಾರುಗಳಿಂದ ಇವರ ವಂಶಪಾರಂಪರಿಕವಾಗಿ ಇವರು ತಾಯಿ ಸೇವೆ ಮಾಡ್ಕೊಂಡು ಬರ್ತಿದ್ದಾರೆ. ಹೀಗೆ ಸಾಕಷ್ಟು ಜನ ಅರ್ಚಕ ವೃಂದ ಈ ದೇವಸ್ಥಾನದಲ್ಲಿದ್ದಾರೆ. ಇವತ್ತು ಅರ್ಚಕರ ಗಣ ನೇತೃತ್ವದಲ್ಲಿ ಇವತ್ತು ತಾಯಿ ಸೇವೆಯನ್ನು ಮಾಡುತ್ತಿದ್ದೇವೆ. ಮೊದಲು ತಾಯಿಯ ಬಳಿ ನಾನೊಂದು ಅಪೇಕ್ಷೆಯನ್ನಿಟ್ಟಿದ್ದೆ, ಅಮ್ಮ ನಿನ್ನ ಸೇವೆ ಮಾಡ್ತಿದ್ದೇವೆ, ಸಾಕಷ್ಟು ಜನ ನೊಂದು ಬೆಂದಿರತಕ್ಕಂಥ ಸಾಕಷ್ಟು ಜನರಿದ್ದಾರೆ, ಅದರಲ್ಲೂ ಇವತ್ತಿನ ಈ ಕಾರ್ಯಕ್ರಮವನ್ನು ನೋಡ್ತಿರ್ತಕ್ಕಂಥ ಸಾಕಷ್ಟು ಜನ ಇದ್ದಾರೆ, ಅವರೆಲ್ಲರಿಗೂ ನಿನ್ನ ಆಶೀರ್ವಾದ ಕೊಡಮ್ಮ ಅಂಥೇಳಿ ತಾಯಿಯ ಒಂದು ಅರ್ಚನೆ ಅಂದರೆ ಅಮ್ಮನವರ ಮೇಲಿರ್ತಕ್ಕಂಥ ನಾಮಾಂಕಿತಗಳನ್ನು ಹೇಳುವಾಗ ತಾಯಿ ತನ್ನ ಬಲಹಸ್ತದಿಂದ ಕಮಲ ಪುಷ್ಪವನ್ನು ಪ್ರಸಾದ ಕೊಟ್ಟಿದ್ದನ್ನು ತಾವೆಲ್ಲರೂ ನೋಡಿದ್ರಿ. ಇದು ಬಂಗಾರದ ಪಾದಕೆಗಳು, ಅಮ್ಮನವರ ಪೂರ್ಣವಾದಂತಹ ಬಂಗಾರದ ವಜ್ರಾಂಗಿ. ಜೊತೆಗೆ ಅಮ್ಮನವರು ಬಲಭಾಗದಲ್ಲಿ ಒಂದು ಗದೆಯನ್ನು, ಎಡಭಾಗದಲ್ಲಿ ಹಸ್ತದಲ್ಲಿ ಇಟ್ಕೊಂಡಿರ್ತಕ್ಕಂಥ ಒಂದು ಫಲವೂ ಇದೆ. ಆ ಫಲ ಈಗ ತಾವು ನೋಡ್ತಾ ಇರತಕ್ಕಂಥದ್ದು. ಈ ಫಲ ತಾಯಿಗೆ ಬಹಳ ಪ್ರೀತಿ. ಇದನ್ನ ಬಹುಬೀಜ ಫಲ ಅಂತಲೂ ಹೇಳ್ತಾರೆ. ಅಂದರೆ ಈ ಒಂದು ಫಲ ಯಾರಿಗೆ ಸಂತಾನವಾಗಿರೋದಿಲ್ವೋ, ಸಂತಾನ ಇಲ್ಲದಿರೋ ಸಾಕಷ್ಟು ಜನ ನೋವು ಪಡ್ತಿದ್ದಾರೆ. ಮದುವೆ ಆಗಿದೆ, ಮಕ್ಕಳಾಗ್ತಾ ಇಲ್ಲ, ಮಕ್ಕಳಾಗಲಿಕ್ಕೆ ಗರ್ಭದಲ್ಲಿ ಸಾಕಷ್ಟು ದೋಷಗಳಿದೆ. ಅಂತಹ ದೋಷಗಳನ್ನು ಹೊಡೆದು ದೂರ ಮಾಡುವಂತಹ ಶಕ್ತಿ ಈ ಫಲದಲ್ಲಿದೆ. ಜೊತೆಗೆ ಅಷ್ಟೇ ಅಲ್ಲ, 300 ವರ್ಷಗಳ ಇತಿಹಾಸ ತಾಯಿ ದೇವಸ್ಥಾನ ಜೀರ್ಣೋದ್ಧಾರವಾದ ನಂತರ 300 ವರ್ಷದ ಇತಿಹಾಸ ಈಗ ಬರ್ತಕ್ಕಂತಹ ನವರಾತ್ರಿ ಕಾಲ. ಆ ನವರಾತ್ರಿ ಕಾಲಕ್ಕೆ ಬಂಗಾರಮಯವಾದಂಥ ಒಂದು ಪಲ್ಲಕ್ಕಿಯನ್ನು ಮಾಡಿಸಕ್ಕಾಗಿ ಈ ನವರಾತ್ರಿ ಎಂದೇ ನವರಾತ್ರಿ ಪ್ರಾರಂಭ ಅಥವಾ ನವರಾತ್ರಿ ಮಧ್ಯಭಾಗದಲ್ಲಿ ಆ ಬಂಗಾರದ ಪಲ್ಲಕ್ಕಿಯನ್ನು ಸಹಿತ ಈ ವರ್ಷ ತಾಯಿಗೆ ಸಮರ್ಪಿಸ್ತಾ ಇದ್ದಾರೆ.